ರಾತ್ರಿಯಿಡೀ ಕಬ್ಬು ಬೆಳೆಗಾರರ ಪ್ರತಿಭಟನೆ, ಕಬ್ಬಿಗೆ ಬೆಂಬಲ ಬೆಲೆ ನಿಗದಿಪಡಿಸುವಂತೆ ರೈತ ಮುಖಂಡರ ಆಗ್ರಹ. 4 ದಿನದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳುವ ಭರವಸೆ ನೀಡಿದ ಸರ್ಕಾರ. ವಿಧಾನಸೌಧದ 3ನೇ ಮಹಡಿಯ ಸಭಾಂಗಣ ಈ ಎಲ್ಲ ಹೈಡ್ರಾಮಕ್ಕೆ ಸಾಕ್ಷಿಯಾಯಿತು. ಶಕ್ತಿಸೌಧದಲ್ಲಿ ದೊಡ್ಡ ಗದ್ದಲವೇ ನಡೆದೋಯಿತು. ಅನ್ನದಾತರ ಆಕ್ರೋಶ, ರೈತ ಮುಖಂಡರ ರೋಷಾವೇಶ. ತಡರಾತ್ರಿ ಶಕ್ತಿಸೌಧದಲ್ಲೇ ಮಲಗಿ ಪ್ರತಿಭಟನೆ ನಡೆಸ್ತಾ ಇರೋ ರೈತರು. ಅಂತೂ ವಿಧಾನಸೌಧದಲ್ಲಿ ನಡೆದ ಕಬ್ಬು ಬೆಳೆಗಾರರ ಸಭೆ ಭಾರೀ ಗದ್ದಲಕ್ಕೆ ಕಾರಣವಾಯಿತು. ಭಾರೀ ಗಲಾಟೆಯ ನಡುವೆಯೂ ಸರ್ಕಾರ ಕಬ್ಬಿಗೆ 1,800 ರೂಪಾಯಿ ಬೆಂಬಲ ಬೆಲೆ ನೀಡುವುದಾಗಿ ಪ್ರಕಟಿಸಿತು. ಆದರೆ ಇದರಿಂದ ರೈತರು ಸಂತೃಪ್ತರಾಗಲಿಲ್ಲ. ಹಾಗಾಗಿ ವಿಧಾನಸೌಧದ 3ನೇ ಮಹಡಿಯ ಸಭಾಂಗಣದಲ್ಲಿ ತಡರಾತ್ರಿವರೆಗೂ ಮಲಗಿ ಪ್ರತಿಭಟನೆ ನಡೆಸಿದ್ರು. ಈ ಮಧ್ಯೆ ರೈತರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸದಾನಂದ ಗೌಡ, ಸಚಿವರಾದ ಗೋವಿಂದ ಕಾರಜೋಳ ತಡರಾತ್ರಿ ವಿಧಾನಸೌಧಕ್ಕೆ ಭೇಟಿ ನೀಡಿ ಕಬ್ಬು ಬೆಳೆಗಾರರ ಮನವೊಲಿಸೋ ಪ್ರಯತ್ನ ಮಾಡಿದ್ರು. ಆದರೆ ಅದಕ್ಕೂ ರೈತರು ಮಣಿಯಲಿಲ್ಲ. ಪ್ರತಿ ಟನ್ ಕಬ್ಬಿಗೆ 2,000 ರೂಪಾಯಿಯನ್ನ ನಿಗದಿಪಡಿಸಿ ಬಾಕಿ ಮೊತ್ತ ಹೆಚ್ಚಿಸುವಂತೆ ಒತ್ತಾಯಿಸಿದ್ರು. ಇನ್ನು ಸರ್ಕಾರ ರೈತರ ಬೇಡಿಕೆಗೆ ಒಪ್ಪದೇ ಇದ್ರೆ ಮುಂದಿನ ದಿನಗಳಲ್ಲಿ ಸಿಎಂ ನಿವಾಸದ ಮುಂದೆ ಹೋರಾಟ ನಡೆಸೋದಾಗಿ ಎಚ್ಚರಿಕೆ ನೀಡಿದ್ರು. ನಮ್ಮದು ಒಂದು ಹಳೆ ಬಾಕಿ ಬರಬೇಕು. ಮಧ್ಯಾಹ್ನದ ಮಾತುಕತೆ 2 ತಿಂಗಳು ಹೇಳಿದರು. ಈಗ 1 ತಿಂಗಳಿಗೆ ನಾವು ಒಪ್ಪಿದ್ವಿ. ಎರಡನೇದು ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ದೆಹಲಿ ಪ್ರಧಾನಿಯವರಿಗೆ ನಿಯೋಗ ಹೋಗ್ಬೇಕನ್ನೋದು ಈಗ ತೀರ್ಮಾನ ಆಗಿತ್ತು. ಮಧ್ಯಾಹ್ನ ಅವರು ಕೃಷಿ ಮಂತ್ರಿಯವರ ನಿಯೋಗ ವಹಿಸ್ತಾರೆ ಅಂತೇಳಿತ್ತು. ಮತ್ತೊಂದು ಕಡೆ ಸರ್ಕಾರ ಈ ಎಲ್ಲಾ ಬೇಡಿಕೆಗಳಿಗೆ ಒಪ್ಪಿದ್ರೆ ಬಾಗಲಕೋಟೆಯ ಮುಧೋಳ ಗ್ರಾಮದಲ್ಲಿ ನಡೀತಾ ಇರೋ ಪ್ರತಿಭಟನೆಯನ್ನ ಸ್ಥಗಿತಗೊಳಿಸೋದಾಗಿ ತಿಳಿಸಿದ್ದಾರೆ. ಒಟ್ಟಾರೆ ಶಕ್ತಿಸೌಧದಲ್ಲಿ ಅನ್ನದಾತರು ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಸರ್ಕಾರದ ತಲೆನೋವು ಹೆಚ್ಚಿಸಿದ್ದಾರೆ. ಅಶ್ವಥ್ SN, ಸುವರ್ಣ ವಾರ್ತೆ, ಬೆಂಗಳೂರು.